ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭಾಗ್ಯ ಕಣ್ಣೀರು ಹಾಕ್ತಾ ಇರ್ತಾರೆ. ಕುಸುಮ ಮತ್ತು ಧರ್ಮ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನು ನೋಡಿದ ಭಾಗ್ಯ, ಅತ್ತೆ ನೀವು ಈ ರೀತಿ ಅಳ್ತಾ ಇದ್ರೆ ನನಗೆ ಯಾಕೋ ಹೋಗೋಕ್ಕೆ ಮನಸ್ಸ ಇಲ್ಲ ಅತ್ತೆ, ದಯವಿಟ್ಟು ಅತ್ತೆ ನಾನು ಎಲ್ಲೂ ಹೋಗಲ್ಲ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಕುಸುಮ ಅವರು, ಅಯ್ಯೋ ಭಾಗ್ಯ ಏನು ಮಾತಾಡ್ತಾ ಇದೆಯಾ, ನೋಡು ನೀನು ಇಷ್ಟು ದಿನ ನಮ್ಮ ಮಗಳಾಗಿ ಮನೆಯಲ್ಲಿದ್ಯಾ, ಅಲ್ಲಿ ಹೇಗಿರ್ತೀಯೋ ಏನೋ ಅಂತ ಭಯ ಆಗ್ತಾಯಿದೆ ಕಣಮ್ಮ, ಅದಕ್ಕೆ ನಮಗೆ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಗೊತ್ತು ನನ್ನ ಫ್ರೆಂಡು ನೀನು ಚೆನ್ನಾಗಿ ನೋಡ್ಕೊತಾನೆ ಅಂತ ಕುಸುಮ ಹೇಳ್ತಾರೆ. ಅಲ್ಲಿಗೆ ಆದಿ ಬರ್ತಾರೆ. ಆದಿ ಬಂದುಬಿಟ್ಟು, ಏನಾಯಿತು ಫ್ರೆಂಡು, ಯಾಕೆಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ ಅಂತ ಆದಿ ಕೇಳ್ತಾರೆ. ಆಗ ಕುಸುಮ ಅವರು, ನೋಡಪ್ಪ ಫ್ರೆಂಡು, ನಿನ್ನನ್ನು ನಂಬಿಬಿಟ್ಟು ನಮ್ಮ ಭಾಗ್ಯನ ನಿನ್ನ ಕೈ ಒಪ್ಪಿಸ್ತಾ ಇದ್ದೀನಿ. ಇಷ್ಟು ದಿನ ಭಾಗ್ಯ ನಮ್ಮ ಮನೆ ಸೊಸೆ ಅಲ್ಲ, ಮಗಳ ಥರ ಇದ್ಲು. ಅದೇ ರೀತಿ ಅಲ್ಲಿ ಅವಳಿಗೇನೂ ತೊಂದರೆ ಆಗದಿದ್ದಾಗೆ ನೀನು ನೋಡ್ಕೋಬೇಕಪ್ಪ ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಆಗ ದೇವರು, ಅಯ್ಯೋ ಫ್ರೆಂಡು, ನನ್ನ ಮೇಲೆ ನಿಮ್ಮ ನಂಬಿಕೆ ಇಲ್ವಾ, ನಮ್ಮ ಭಾಗ್ಯನ ಏನು ಆಗ್ತಿದ್ದ ಹಾಗೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಆದಿ ಹೇಳ್ತಾ ಇರ್ತಾರೆ. ಆಗ ಧರ್ಮ ಅವರು, ಅಲ್ಲ ಕಣಪ್ಪ ಆದಿ, ಇಷ್ಟು ದಿನ ನಮ್ಮ ಭಾಗ್ಯ ತುಂಬಾ ಕಷ್ಟ ಅನುಭವಿಸಿದ್ದಾಳೆ, ನೋವು ಅನುಭವಿಸಿದ್ದಾಳೆ, ಇನ್ಮೇಲಾದರೂ ಅವಳು ಸುಖವಾಗಿರಬೇಕು ಕಣಪ್ಪ, ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನಮ್ಮ ಭಾಗ್ಯನ ಚೆನ್ನಾಗಿ ನೋಡ್ಕೊತೀಯಲ್ವೇನೋ ಅಂತ ಇಲ್ಲಿ ಧರ್ಮ ಹೇಳ್ತಾರೆ. ಅಯ್ಯೋ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರ ಅಂಕಲ್ ನೀವು, ಅಲ್ಲ ಭಾಗ್ಯನ ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತೀನ, ಭಾಗ್ಯಗೆ ಕಣ್ಣಲ್ಲಿ ಅಲ್ಲ ಅವಳಿಗೆ ಏನು ನೋವನ್ನ ಕೂಡ ನಾನು ಕೊಡಲ್ಲ, ಅವಳನ್ನು ರಾಣಿ ಥರ ನೋಡ್ಕೊತೀನಿ, ಭಾಗ್ಯ ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀವೇನು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಭಾಗ್ಯ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಕುಸುಮ ಮತ್ತು ಧರ್ಮಗೆ ಹೇಳ್ತಾರೆ. ಆಗ ಕುಸುಮ ಅವರು, ನನಗೆ ಗೊತ್ತು ಕಣಪ್ಪ ಫ್ರೆಂಡು, ನೀನು ಯಾವ ರೀತಿ ನನ್ನ ಭಾಗ್ಯನ ನೋಡ್ಕೊತೀಯ ಅಂತ ಚೆನ್ನಾಗಿ ಗೊತ್ತಿದೆ, ನನಗೆ ಆ ನಂಬಿಕೆ ಮೇಲೆ ತಾನೇ ಭಾಗ್ಯನ ನೀನು ಕೊಟ್ಟು ಮದುವೆ ಮಾಡಿಸ್ತಾ ಇರೋದು, ನನಗೆ ಗೊತ್ತು ಭಾಗ್ಯ ಸುಖವಾಗಿರ್ತಾಳೆ ಅಂತ, ಆದರೂ ಕೆಲವರು ಅಂತ ಹೇಳಕ್ಕೆ ಹೋಗ್ತಾರೆ. ನೀವೇನು ಯೋಚನೆ ಮಾಡಬೇಡ ಗೆಳತಿ, ನಾನೆಲ್ಲ ನೋಡ್ಕೊತೀನಿ, ನೀವೇನು ಯೋಚಿಸಬೇಡಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಧರ್ಮ ಮತ್ತು ಕುಸುಮಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ತನ್ವಿ ಅಂತೂ ತುಂಬಾ ಬೇಜಾರಲ್ಲಿರೋದನ್ನು ನೋಡಿಬಿಟ್ಟು ಪೂಜಾ ಹೋಗ್ಬಿಟ್ಟು, ತನ್ವಿ ಯಾಕೆ ಇಷ್ಟು ಚಿಕ್ಕವಳ ಥರ ಮಾಡ್ತಾ ಇದೆಯಾ, ನಿನಗೆ ಬುದ್ಧಿ ಇದೆ ಅಲ್ವಾ, ಯಾಕೆ ತನ್ವಿ ಈ ರೀತಿ ಕನ್ನಿಕಾ ಹೇಳಿದ್ದನ್ನು ಕೇಳಿ ನೀನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ, ನೋಡು ಏನೂ ಆಗಲ್ಲ, ಅಮ್ಮ ಎಲ್ಲೂ ಹೋಗಲ್ಲ, ನಿನ್ನ ಬಿಟ್ಟು ಬರ್ತಾ ಇರ್ತಾರೆ, ಅರ್ಥ ಮಾಡ್ಕೊ ಅಂತ ಇಲ್ಲಿ ಪೂಜಾ ಹೇಳ್ತಾರೆ. ಅಯ್ಯೋ ಪೂಜಾ ಚಿಕ್ಕಿ, ನೀವೇನೋ ಬಾಯಲ್ಲಿ ಹೇಳ್ಬಿಡ್ತೀರಾ, ಆದರೆ ಈಗಾಗಲೇ ಅಪ್ಪನೂ ಕೂಡ ದೂರ ಮಾಡ್ಕೊಂಡಿದ್ವಿ, ಅಪ್ಪನೂ ಕೂಡ ನಮ್ಮಿಂದ ದೂರ ಆಗಿದ್ದಾರೆ, ಈಗ ಅಮ್ಮನೂ ಕೂಡ ನಮ್ಮಿಂದ ದೂರ ಆಗ್ತಾ ಇದ್ದಾರೆ, ನಿಮ್ಗೇನು ಗೊತ್ತು ಅಂತ ಹೇಳ್ತಾರೆ. ಅಲ್ಲ ಅರ್ಥ ಮಾಡ್ಕೋತಾನ್ವಿ, ಅಮ್ಮ ಸುಖವಾಗಿರಬೇಕು ಅಂತ ನೀನು ಬಯಸ್ಸಿಲ್ವಾ ಹೇಳು ಅಂತ ಇಲ್ಲಿ ಪೂಜಾ ಹೇಳ್ತಾರೆ. ಆಗ ತನ್ವಿ, ಸಾಕು ಚಿಕ್ಕಿ ಸಾಕು, ಎಲ್ಲರೂ ಪ್ರತಿಯೊಬ್ಬರು ಅಮ್ಮ ಸುಖವಾಗಿರಬೇಕು ಅಂತ ಹೇಳ್ತೀರಾ, ಆದರೆ ಮಕ್ಕಳು ಸುಖದ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ವಲ್ಲ, ನಮಗೂ ಕೂಡ ಮನಸ್ಸಿದೆ ಅಲ್ವಾ, ನಮ್ಮ ಮನಸ್ಸನ್ನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀವೆಲ್ಲ ಅಂತ ತನ್ವಿ ಕೋಪ ಮಾಡ್ಕೊತಾಳೆ. ಅದನ್ನು ಕೇಳಿಸಿಕೊಂಡ ಪೂಜಾ, ತನ್ವಿ ದಯವಿಟ್ಟು ಅರ್ಥ ಮಾಡ್ಕೊಬಿಟ್ಟ, ನೋಡು ನೀನೇನು ಟೆನ್ಷನ್ ಆಗಬೇಡ, ಅಮ್ಮನೂ ಕೂಡ ನಿಮ್ಮ ಜೊತೆನೇ ಇರ್ತಾರೆ, ನೀ ಈ ರೀತಿ ಚಿಕ್ಕ ಮಗು ಥರ ಅಳ್ತಾ ಇದ್ರೆ ಹೇಗೆ ತನ್ವಿ ಅಂತ ಇಲ್ಲಿ ಪೂಜಾ ಹೇಳ್ತಾ ಇರ್ತಾರೆ. ನೀನೇನು ಹೇಳಬೇಡ ಚಿಕ್ಕಿ, ಎಲ್ಲ ಗೊತ್ತು, ಕನ್ನಿಕಾ ಆಂಟಿ ಹೇಳಿದ್ದು ನಿಜನೇ, ಎಲ್ಲರೂ ಕೂಡ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಅಪ್ಪನೂ ಕೂಡ ದೂರ ಹೋದರು, ಈಗ ಅಮ್ಮನೂ ಕೂಡ ದೂರ ಹೋಗ್ತಾ ಇದ್ದಾರೆ, ಎಲ್ರಿಗೂ ಕೂಡ ಅವ್ರವ್ರ ಆಸೆನೇ ಅವರಿಗೆ ಮುಖ್ಯ, ಅವ್ರ ಮಕ್ಕಳ ಮೇಲೆ ಯಾರಿಗೂ ಕೂಡ ಪ್ರೀತಿನೇ ಇಲ್ಲ, ಇಷ್ಟೇ ಎಲ್ಲ ಅಂತ ಹೇಳಿ ತನ್ವಿ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ತಾರೆ. ಆಗ ಪೂಜಾ ಅವರು, ತನ್ವಿ ನನ್ನ ಮಾತು ಕೇಳು ತನ್ವಿ ಅಂತ ಹೇಳಿದ್ರು ಕೂಡ ತನ್ವಿ ಇಲ್ಲಿ ಪೂಜಾ ಮಾತು ಕೇಳಲ್ಲ ತನ್ವಿ. ಈ ಕಡೆ ತನ್ಮಯಿ ಕೂಡ, ಅಕ್ಕ ಏನಾಯ್ತಕ್ಕ, ಯಾಕೆ ಬೇಜಾರಲ್ಲಿದ್ಯಾ, ನೋಡು ಆದಿ ಅಂಕಲ್ಲು ತುಂಬ ಒಳ್ಳೆಯವರು, ಅವರು ನಮ್ಗೆ ಅಪ್ಪ ಆಗ್ತಾ ಇದ್ದಾರೆ ಅಕ್ಕ, ಖುಷಿ ಪಡು ಅಂತ ಇಲ್ಲಿ ತನ್ಮಯಿ ಹೇಳ್ತಾರೆ. ಆಗ ತನ್ವಿ, ಸಾಕು ಮುಚ್ಚೋ ಬಾಯಿ, ಎಲ್ಲ ನಿನ್ನಿಂದಾನೇ ಆಗಿದ್ದು, ಅಮ್ಮ ಈಗ ಅವ್ರ ಜೊತೆ ಹೋಗ್ಬಿಡ್ತಾರೆ ಅವ್ರ ಮನೆಗೆ, ಈಗ ಯಾವ ಅಮ್ಮನೂ ಇಲ್ಲ ಯಾವ ಅಪ್ಪನೂ ಇಲ್ಲ ಅಂತ ಇಲ್ಲಿ ತನ್ವಿ ಹೇಳ್ತಾರೆ. ಅಕ್ಕ ಏನು ಮಾತಾಡ್ತಾ ಇದೆಯಾ, ಅವರು ನಮ್ಮನ್ನ ಮಕ್ಕಳು ಅಂತ ಒಪ್ಕೊಂಡಿದ್ದಾರೆ, ಮಕ್ಕಳು ಅಂತ ಆದಮೇಲೆ ತಾಯಿ ತಂದೆ ನಮ್ಮ ಜೊತೆನೇ ಇರಬೇಕಲ್ವಾ, ಯಾಕಕ್ಕ ನೀನು ಏನೇನೋ ಮಾತಾಡ್ತಾ ಇದೆಯಾ ಅಂತ ತನ್ಮಯಿ ಹೇಳ್ತಾನೆ. ಏಯ್ ತನ್ಮಯಿ, ನಿನಗೆ ಏನು ಗೊತ್ತಿಲ್ಲ ಅಲ್ವಾ, ಹೋಗಿ ನಿಮ್ಮ ಅಮ್ಮನ ಹತ್ರ ಕೇಳು ಅಂತ ತನ್ವಿ ಕೂಗಾಡ್ತಾಳೆ. ಅದನ್ನು ಕೇಳಿಸಿಕೊಂಡ ತನ್ಮಯಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಈ ಕಡೆ ಬ್ಯಾಗನ್ನೆಲ್ಲ ಹೊರಗಡೆ ತೊಗೊಂಡು ಬರ್ತಾರೆ ಕುಸುಮ ಮತ್ತು ಧರ್ಮ ಅವರು. ಹಾಗೆ ಭಾಗ್ಯ ಆದಿನೂ ಕೂಡ ಹೊರಡೋಕ್ಕೆ ಸಿದ್ಧತೆ ರೆಡಿಯಾಗಿರ್ತಾರೆ. ಅಲ್ಲಿಗೆ ಬಂದ ತನ್ಮಯಿ, ಅಜ್ಜಿ ಏನು ಮಾಡ್ತಾ ಇದೆಯಾ, ಅಮ್ಮನ ಬ್ಯಾಗ್ ಯಾಕೆ ತೊಗೊಂಡು ಹೋಗ್ತಾ ಇದೆಯಾ ಅಜ್ಜಿ, ಅಷ್ಟಕ್ಕೂ ಅಮ್ಮ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ತನ್ಮಯಿ ಕೇಳ್ತಾರೆ. ಆಗ ಕುಸುಮ ಅವರು, ಅದು ಪುಟ್ಟ, ನಿಮ್ಮ ಅಮ್ಮ ಮದುವೆ
ಬೇಜಾರಾಗಿದೆಯಲ್ವಾ, ಆದಿ ಅಂಕಲ್ ಜೊತೆ ಮನೆಗೆ ಹೋಗ್ತಾರೆ. ಆದರೆ ಇವತ್ತೊಂದು ದಿನ ಆಮೇಲೆ ಮತ್ತೆ ಬರ್ತಾ ಹೋಗ್ತಾ ಇರ್ತಾರೆ. ಇನ್ಮೇಲೆ ಯಾವಾಗಲೂ ಬರ್ತಾ ಹೋಗ್ತಾ ಇರ್ತಾರೆ ಪುಟ್ಟ ಅಂತ ಕುಸುಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ತನ್ಮಯ್, ಏನು ಮಾತಾಡ್ತಾ ಇದೆಯಾ ಅಜ್ಜಿ ನೀನು ಅಂತ ಕೂಗಾಡ್ತಾನೆ ತನ್ಮಯ್. ಮಾಡ್ತಾ ಇದೆಯಾ ಅಜ್ಜಿ, ಯಾವುದೇ ಕಾರಣಕ್ಕೂ ಅಮ್ಮನಿಂದ ನಾನು ದೂರ ಆಗಲ್ಲ ಅಮ್ಮ, ನೀವು ನನ್ನ ಬಿಟ್ಟು ಹೋಗಲ್ಲ ತಾನೇ ಅಮ್ಮ ಅಂತ ಇಲ್ಲಿ ತನ್ಮಯ್ ಅಳೋಕ್ಕೆ ಶುರು ಮಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಭಾಗ್ಯಗೆ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಭಾಗ್ಯ ಇಲ್ಲಿ ಆದಿನೇ ನೋಡ್ತಾ ಇದ್ರೆ ಆದಿಯವರು ಭಾಗ್ಯನ ಸಮಾಧಾನ ಮಾಡ್ತಾರೆ. ಆಗ ಕಾಮತ್ ಕೂಡ, ಪುಟ್ಟ ಏನಾಯಿತು ಅಂದರೆ ನೋಡು ನೀನು ಏನು ಹೇಳ್ತಿದ್ದೀನಿ ಅಂದರೆ ಅಂತ ಹೇಳಕ್ಕೆ ಹೋಗ್ತಾರೆ. ನೀವೇನು ಮಾತಾಡಬೇಡಿ ತಾತ, ಒಟ್ಟಿನಲ್ಲಿ ಅಮ್ಮ ಇರ್ತಾರಾ ಇಲ್ವಾ ಇಲ್ಲಿ ಅಂತ ಇಲ್ಲಿ ತನ್ಮಯ್ ಕೂಗಾಡ್ತಾರೆ. ಅಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಅಮ್ಮ, ನೀವು ಎಲ್ಲೂ ಹೋಗಬಾರ್ದು ಅಮ್ಮ ಅಂತ ಇಲ್ಲಿ ತನ್ಮಯ್ ಮತ್ತೆ ಕೈಯನ್ನು ಹಿಡ್ಕೊಂಡು ಅಳೋಕ್ಕೆ ಶುರು ಮಾಡ್ತಾರೆ. ಆಗ ಕುಸುಮಗೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಕಡೆ ಕನ್ನಿಕಾಗೆ ತುಂಬಾ ಖುಷಿ ಆಗ್ತಾ ಇರತ್ತೆ. ಅಬ್ಬಬ್ಬಾ, ಇನ್ಮೇಲೆ ಭಾಗ್ಯನ ಜೀವನದಲ್ಲಿ ದೊಡ್ಡ ಬಾಂಬೆ ಬಿದ್ದಾಯ್ತು ಅಂತ ಹೇಳಿ ನಗ್ತಾ ಇರ್ತಾಳೆ. ಮತ್ತೆ ಈ ಕಡೆ ಭಾಗ್ಯ ತನ್ಮಯ್ ಹತ್ರ ಬಂದ್ಬಿಟ್ಟು ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿದ ತನ್ಮಯ್, ಅಮ್ಮ ಯಾಕಮ್ಮ ಹೀಗೆ ಮಾಡ್ತಾ ಇದೆಯಾ, ಆದಿ ಅಂಕಲ್ನ ಮದುವೆ ಆದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂದ್ಕೊಂಡಿದ್ವಿ, ಆದರೆ ನೀನು ಮನೆ ಬಿಟ್ಟೇ ಹೋಗ್ತಾ ಇದೆಯಮ್ಮ. ಇಲ್ಲಮ್ಮ, ನೀನು ಹೋಗೋಕ್ಕೆ ನಾನಂತೂ ಬಿಡಲ್ಲ, ನೀನು ನಮ್ಮ ಜೊತೆಗೆ ಇರಬೇಕು ಅಮ್ಮ ಅಂತ ತನ್ಮಯ್ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ. ಆಗ ಕನ್ನಿಕಾ, ಇದಪ್ಪ ಇದು ಈಗ ಶುರುವಾಯಿತು, ನಾನು ಅಂದ್ಕೊಂಡ ಹಾಗೆ ಯುದ್ಧದ ಶುರುಮಳೆನೇ ಶುರುವಾಯಿತು. ಈ ಭಾಗ್ಯಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಶುರುವಾಗಬೇಕು, ಇನ್ಮೇಲೆ ಭಾಗ್ಯಗೆ ಕಣ್ಣೀರಿನ ಸುರಿಮಳೆನೇ ಅಂತ ಕನ್ನಿಕಾ ನಗ್ತಾ ಇರ್ತಾರೆ. ಈ ಕಡೆ ತನ್ಮಯ್ ಅಳೋದನ್ನು ನೋಡಲಾರದೆ ಆದಿಯವರು ಒಂದು ನಿರ್ಧಾರನ ಮಾಡೇ ಬಿಡ್ತಾರೆ. ಆಗ ತನ್ನ ತಂದೆ ಮತ್ತು ಕುಸುಮ ಹತ್ರ ಮಾತಾಡ್ತಾರೆ. ಅಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತನ್ಮಯ್ ನೋವನ್ನು ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ, ಹಾಗಾಗಿ ಅಮ್ಮ ಮಕ್ಕಳನ್ನ ದೂರ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲಪ್ಪ. ಮೊದಲು ನಾನು ಏನು ಹೇಳಿದೆ, ತನ್ಮಯ್ ನನ್ನ ಮದುವೆ ಆದಮೇಲೆ ಈ ಮನೆಯಲ್ಲೇ ಇರ್ತಾರೆ ಅಪ್ಪ ಅಂತ ಎಷ್ಟು ಆಸೆಯಿಂದ ಹೇಳ್ತಾ ಇದ್ದಾನೆ. ಈಗ ಅವನನ್ನು ಬಿಟ್ಬಿಟ್ಟು ಹೇಗಪ್ಪ ಹೋಗೋದು, ನನ್ನಿಂದ ಆಗ್ತಾ ಇಲ್ಲಪ್ಪ, ತಾಯಿ ಮಕ್ಕಳನ್ನ ದೂರ ಮಾಡಿ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಆದಿ ಹೇಳ್ತಾರೆ. ಆಗ ಕಾಮತ್ ಅವರು, ಏನೋ ಮಾತಾಡ್ತಾ ಇದೆಯಾ, ಹಾಗಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಇಲ್ಲಿ ಕಾಮತ್ ಕೇಳ್ತಾರೆ. ಆಗ ಆದಿಯವರು, ಅಪ್ಪ ನಮ್ಮ ಜೊತೆನೇ ಮತ್ತು ತನ್ಮಯ್ ಮತ್ತು ತನ್ವಿನ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಡೋಣ, ಅಮ್ಮ ಮಕ್ಕಳು ಜೊತೆಯಾಗಿರ್ತಾರಲ್ವ ಅಪ್ಪ ಅಂತ ಆದಿ ಹೇಳಿದಾಗ ಕಾಮತ್ ಅವರು ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಅಪ್ಪ ದಯವಿಟ್ಟು ಏನು ಮಾತಾಡಬೇಡಿ ಅಪ್ಪ, ಹ್ಞೂ ಅನ್ನಿಯಪ್ಪ ಅಂತ ಇಲ್ಲಿ ಆದಿ ಹೇಳ್ತಾರೆ. ಆಗ ಕಾಮತ್ ಅವರು, ಸರಿಯಪ್ಪ ನಿನ್ನ ಖುಷಿನೇ ನನ್ನ ಖುಷಿ ಅಂತ ಕಾಮತ್ ಹೇಳಿದಾಗ ಆದಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಆದಿಯವ್ರು ಬಂದುಬಿಟ್ಟು, ತನ್ಮಯ್ ನೀನೇನು ಯೋಚನೆ ಮಾಡಬೇಡ, ನಿನ್ನ ಅಮ್ಮನ ಜೊತೆನೇ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಆದಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ತನ್ಮಯ್, ಏನು ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಾ ಅಂತ ಹೇಳಿ ತುಂಬ ಖುಷಿಯಿಂದ ನಗ್ತಾ ಇದ್ದರೆ, ಈ ಕಡೆ ತನ್ವಿ ಮಾತ್ರ ಯಾವುದೇ ಕಾರಣಕ್ಕೂ ಇವರನ್ನ ಅಪ್ಪ ಅಂತ ಹೇಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಯಾವತ್ತಿದ್ರೂ ನನ್ನ ಅಪ್ಪ ತಾಂಡವಪ್ಪನೇ ಅಂತ ತನ್ವಿ ಕೋಪ ಮಾಡ್ಕೊತಾರೆ. ಕೊನೆಗೂ ತನ್ನ ಮಕ್ಕಳನ್ನು ಮತ್ತು ತಾಯಿನ ದೂರ ಮಾಡಬಾರ್ದು ಅಂತ ಆದಿಯವರು ತನ್ಮಯ್ ಮತ್ತು ತನ್ವಿನ ಕರ್ಕೊಂಡು ಹೋಗೋಕ್ಕೆ ಒಪ್ಕೊತಾರೆ. ಅದನ್ನು ಕೇಳಿಸಿಕೊಂಡ ಭಾಗ್ಯ ಅಂತೂ ತುಂಬಾ ಖುಷಿ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆದಿಯವರೇ ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಆದಿ ಮನೆಗೆ ಭಾಗ್ಯ ಹೋಗೋಕ್ಕೆ ರೆಡಿ ಆಗ್ತಾರೆ. ಮುಂದೆ ಏನಾಗುತ್ತೆ, ಆದಿ ಮತ್ತು ಭಾಗ್ಯ ಮನೆಗೆ ಬರೋದನ್ನು ಕನ್ನಿಕಾ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.